ಸರ್ಕಾರದ ವಿರುದ್ಧವಾಗಿ ನಾಡಿದ್ದು ಪ್ರತಿಭಟನೆಯನ್ನ ಮಾಡ್ತೇವೆ ಅನ್ನೋದಾಗಿ ಶಾಸಕ ಕೆ ಗೋಪಾಲಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ವೈಫಲ್ಯ ಏನಿದೆ ಅದರ ವಿರುದ್ಧವಾಗಿ ನಾವು ನಾಡಿದ್ದು ಪ್ರತಿಭಟನೆಯನ್ನ ಮಾಡ್ತೇವೆ. RCB ಆಟಗಾರರ ಸನ್ಮಾನ ಅದು ಅವಮಾನ ಕಾರ್ಯಕ್ರಮವಾಗಿದೆ. ಚಿನ್ನಸ್ವಾಮಿಯಲ್ಲಿ 21 ಗೇಟ್ ಇದ್ರೂ ಕೂಡ ತೆರೆದಿದ್ದು ಮಾತ್ರ 4. ಮೃತಪಟ್ಟ ಕುಟುಂಬಸ್ಥರ ಶಾಪ ಸರ್ಕಾರಕ್ಕೆ ತಟ್ಟತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿ ಬಿಜೆಪಿಯ ಕಚೇರಿಯಲ್ಲಿ ಶಾಸಕ ಕೆ ಗೋಪಾಲಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. KSI ಸ್ಟೇಡಿಯಂಗೆ 21 ಗೇಟ್ ಇರ್ತಕ್ಕಂಥದ್ದು. ಅವರು ಓಪನ್ ಮಾಡ್ತಕ್ಕಂಥದ್ದು ಬರೀ 3 ಗೇಟ್ಗಳನ್ನು ಮಾತ್ರ. ಆ 7ನೇ ಗೇಟ್ ಹತ್ರ ಸುಮಾರು ಒಂದು 10ರಿಂದ 15 ಸಾವಿರ ಜನ, ಅಲ್ಲಿ ಎಷ್ಟೋ ಜಾಗ ಇದೆ ಅಷ್ಟು ಜನ ತುಂಬಿಡ್ತಾರೆ. ಯುವಕರು ಯುವತಿಯರು ಮನೆಯಿಂದ ಎಷ್ಟೋ ಜನ ಹೇಳಕ್ಕೆ ಬಂದಿಲ್ಲ, ಒಂದು ಅಭಿಮಾನದಿಂದ ಆ KSI ಸ್ಟೇಡಿಯಂಗೆ ಬರ್ತಾರೆ. ಒಂದು ಕಡೆ ಇಲ್ಲಿ 1 ಲಕ್ಷಕ್ಕಿಂತ ಹೆಚ್ಚಿನ ಅಭಿಮಾನಿಗಳು ವಿಧಾನಸೌಧದ ಮುಂದೆ ನೋಡಿದ್ರೆ ಅಲ್ಲಿ ಸನ್ಮಾನ ಮಾಡ್ತಕ್ಕಂಥದ್ದು ಯಾರಿಗೂ ಕಾಣೋದಿಲ್ಲ. ಯಾರು ಕಾಂಪೌಂಡ್ ಮೇಲೆ ಹತ್ತಿದ್ದಾರೆ, ಯಾರು ಮರದ ಮೇಲೆ ಹತ್ತಿದ್ದಾರೆ, ಯಾರು ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರಲ್ಲಿದ್ದಾರೆ ಅವರು ಕಾಣುತ್ತೆ ಹೊರತು ಅಲ್ಲಿ ಬಂದಿರತಕ್ಕಂಥ ಕ್ರೀಡಾಭಿಮಾನಿಗಳಿಗೆ ಅದು ನೋಡೋದಕ್ಕೂ ಅವಕಾಶ ಆಗೋದಿಲ್ಲ. ಇದೊಂದು ಪ್ರಚಾರಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯ ಅಂತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ. ಇದಾದ ನಂತರ